ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಒಂದಷ್ಟು ಕ್ಲೀನಿಂಗು ಜೊತೆಗೆ ಒಂದಷ್ಟು ರೀಪಾರ್ಟು ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಬೆಳಗ್ಗೆನೇ ಕೆಲಸ ಶುರು ಆಯಿತು. ಶಿವಣ್ಣವ್ರು ಬಂದಿದ್ದರು. ಬಟ್ ಏನಪ್ಪ ಅಂದರೆ ಅವ್ರ ಫೇಸ್ ತೋರಿಸಿ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವ್ರಿಗಿಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಅವರು ಕೆಲಸ ಶುರು ಮಾಡಿದಾಗ ವಿಡಿಯೋ ಮಾಡಬೇಕೋ ಬೇಡವೋ ಅಂತ ಅನ್ನೋದು ನನಗೂ ಅಷ್ಟು ಗೊತ್ತಾಗಲಿಲ್ಲ. ಈಗ ಅವರು ಇಲ್ಲೇ ಪಕ್ಕದಲ್ಲಿರುವಂಥ ನರ್ಸರಿಗೆ ಅಪ್ಪನ ಜೊತೆ ಹೋಗಿದ್ದಾರೆ. ಒಂದಷ್ಟು ಕೋಕೋಪಿಟ್ಟು ತರಬೇಕು ಅಂತ ಅಂದ್ಬಿಟ್ಟು ತರಕ್ಕೆ ಅಂತ ಕಳಿಸಿದ್ದೀನಿ ಅವರನ್ನು. ಹಾಗಾಗಿ ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ಡ್ರಮ್ಮಲ್ಲಿ ಗಿಡ ಇರಲಿಲ್ಲ ನೋಡಿ, ಅದನ್ನು ತೆಗೆದು ಮಣ್ಣೆಲ್ಲ ಹರಡಿದ್ದೀನಿ. ಇವಾಗ ಇದಕ್ಕೆ ಕೋಕೋಪಿಟ್ಟು ಮತ್ತು ಒಂದಷ್ಟು ಗೊಬ್ಬರಗಳೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಜೊತೆಗೆ 100 ರೂಪಾಯಿದು ಒಂದು ಟಬ್ ಇದೆಯಲ್ಲ, ಅದಕ್ಕೂ ಕೂಡ ಬೇರೆ ಏನಾದರೂ ತರಕಾರಿ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ತುಂಬ ಜನ ಬಂದವರು ಅದನ್ನು ಹೇಳ್ತಾನೆ ಇರ್ತಾರೆ, ತರಕಾರಿ ಹಾಕಿ ಅಂತ ಅನ್ನಂಗೆ. ತರಕಾರಿನೂ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ಜೊತೆಗೆ ಸ್ಟೋರ್ ರೂಮ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿದ್ರು. ಸಿಕ್ಕಾಬಟ್ಟೆ ಗಲೀಜಾಗ್ಬಿಟ್ಟಿತ್ತು. ಮತ್ತೆ ಎಲ್ಲನೂ ನೀಟಾಗಿ ಒರೆಸಿ ಇದನ್ನು ಇನ್ನೊಂದು ಸಲ ಒರೆಸ್ಬೇಕು. ಅದೆಲ್ಲ ಫುಲ್ ಮಣ್ಣಾಗಿದೆ. ಪೂರ್ತಿ ಸ್ಟೋರ್ ರೂಮ್ ಎಲ್ಲನೂ ಕ್ಲೀನ್ ಮಾಡಿ ಗುಡಿಸಿ ಒಂದು ರೌಂಡ್ ಒರೆಸೋರೆ, ಇನ್ನೂ ಒಂದು ರೌಂಡ್ ಒರೆಸ್ಬೇಕು. ಹಾಗಾಗಿ ಈಗ ಹೋಗಿದ್ದಾರಲ್ವ ಕೋಕೋಪಿಟ್ಟೆಲ್ಲ ತರೋಷ್ಟೊತ್ತಿಗೆ ಅಷ್ಟೊತ್ತು ನಾನು ವೀಡಿಯೋ ಶುರು ಮಾಡ್ಕೊಳ್ಳೋಣ. ಸೊ ಆಮೇಲೆ ಬೇಕಾದರೆ ಅವರು ಮಿಕ್ಸ್ ಮಾಡುವಾಗ ಕೇಳ್ತೀನಿ ಅವ್ರನ್ನ, ಅಣ್ಣ ವೀಡಿಯೋ ಮಾಡ್ಕೊಳ್ಳ ಯೂಟ್ಯೂಬ್ಗೆ ಹಾಕೋಕ್ಕೆ ಅಂತ. ಅವ್ರು ಏನಾದ್ರು ಮಾಡಿ ಅಂದರೆ ಮಾಡ್ತೀನಿ, ಇಲ್ಲ ಅಂತಂದರೆ ಎಲ್ಲ ಮುಗಿದ್ಮೇಲೆ ನಾನು ಯಾವ ರೀತಿ ಜೋಡಿಸಿದ್ವಿ ಮತ್ತು ಬೇರೆ ಕೆಲವೊಂದಷ್ಟು ಗಿಡಗಳನ್ನ ರಿಪಾರ್ಟ್ ಮಾಡಬೇಕು. ಯಾವ್ಯಾವ ಗಿಡಗಳನ್ನ ರಿಪಾರ್ಟ್ ಮಾಡಬೇಕು ಅನ್ನೋದನ್ನು ಈಗ ತೋರಿಸ್ತೀನಿ ನಾನು ನಿಮಗೆ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಅವಾಗ ನನಗೂ ಖುಷಿ ಆಗುತ್ತೆ. ಇದು ನೋಡಿ, ಇದೊಂದು ಗಿಡನ ನಾನು ಇವಾಗ ರಿಪಾರ್ಟ್ ಮಾಡಿಸ್ತೀನಿ. ಯಾಕೋ ಗೊತ್ತಿಲ್ಲ, ಇದು ಚೆನ್ನಾಗಿ ಬರ್ತಿದೆ, ಗಿಡಕ್ಕೇನು ರೋಗ ಆಗಿಲ್ಲ. ಆದರೆ ಇದೇನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಮಸಿ ಥರ ಎಲ್ಲ ಇದೆ. ಆಲ್ರೆಡಿ ಒಂದು 2 ಹೂವು ಬಿಟ್ಟಿತ್ತು, ಹೂವು ಬಿಟ್ಟು ಉದುರೋಯ್ತು. ಅದು ಜಾಗ ಸಾಕಾಗ್ತಾ ಇಲ್ಲ ಅನಿಸುತ್ತೆ. ಅದಕ್ಕೆ ಇದನ್ನೊಂದನ್ನು ಬೇರೆ ಪಾಟ್ಗೆ ಹಾಕಿ ನಾನು ರಿಪಾರ್ಟ್ ಮಾಡ್ತೀನಿ. ಜೊತೆಗೆ ಈ ಆರೆಂಜ್ ಗಿಡನ ಬೇರೆ ಕಡೆಗೆ ಎಲ್ಲಾದರೂ ಶಿಫ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇದಕ್ಕೆ ಜಾಗ ಸಾಕಾಗ್ತಾಯಿಲ್ಲ, ಜೊತೆಗೆ ಬಿಸಿಲು ಸಾಕಾಗ್ತಾ ಇಲ್ಲ. ಅದಕ್ಕೆ ಈ ಪಕ್ಕದಲ್ಲಿ ದೊಡ್ಡ ಆರೆಂಜ್ ಗಿಡ ಇದೆಯಲ್ಲ, ಈಗ ಆಲ್ರೆಡಿ ಇದು ಹೂ ಬಿಡೋಕ್ಕೆ ಶುರುವಾಗಿದೆ. ಹಂಗಾಗಿ ಎರಡಕ್ಕೂ ಇದು ದೊಡ್ಡ ಗಿಡ ಆಗೋದ್ರಿಂದ, ಅಂದರೆ ಹೈಬ್ರಿಡ್ ಅಂದರೆ ಇಷ್ಟೇ ಬರೋದಿದು. ಅಂದರೆ ಅಗಲಕ್ಕೆ ಹರಡ್ಕೊಳ್ಳುತ್ತೆ, ಕುಳ್ಳು ಗಿಡ ಅಗಲಕ್ಕೆ ಹರಡ್ಕೊಳ್ಳುತ್ತಲ್ವ. ಹಾಗಾಗಿ ಇದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇದು ಮೋಸಂಬಿ ಗಿಡನೂ ಅದೆಲ್ಲ ಗಿಡ ಎಲ್ಲ ಒಂದಷ್ಟು ಕಸ ಇದೆಲ್ಲ ಇದೆ, ಅದೆಲ್ಲನೂ ತೆಗೆದು ಅದನ್ನು ಕೂಡ ಒಂದು ಸ್ವಲ್ಪ ಬೇರೆ ಕಡೆಗೆ ಶಿಫ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇದು ಕಿವಿ ಫ್ರೂಟ್ಸ್ ಇದೆಯಲ್ಲ, ಇದನ್ನು ಕೂಡ ಒಂದಷ್ಟು ಗಿಡಗಳನ್ನ ಇದು ಮಾಡ್ತೀನಿ. ಜೊತೆಗೆ ಇದರಲ್ಲಿ ಇದ್ದಿದ್ದು ಸೀಬೆಕಾಯಿನ ಕಿತ್ತಿದ್ದೀನಿ. ಅದನ್ನು ಕಟ್ ಮಾಡಬೇಕಾದ್ರೆ ತೋರಿಸ್ತೀನಿ. ಅಮೂಲ್ಯನೇ ತೆಗೆದ್ಲು, ಅವಳಿಗೆ ತುಂಬ ದಿವಸದಿಂದ ಅದನ್ನು ಅರೆಸ್ಟ್ ಮಾಡಬೇಕು ಅಂತ ಅನ್ನೋದಿತ್ತು. ಹಾಗಾಗಿ ತೆಗೆದಿದ್ದಾಳೆ. ನೋಡೋಣ, ಅದನ್ನು ಕಟ್ ಮಾಡ್ತೀನಿ, ಯಾವ ಕಲರ್ ಇರುತ್ತೆ ಏನು ಅಂತ ಅನ್ನೋದು ನನಗೂ ಕೂಡ ಕುತೂಹಲ ಇದೆ. ಅಂದರೆ ನಾನು ಅದನ್ನು ವೀಡಿಯೋಗಳಲ್ಲಿ ನೋಡಿದ್ದು, ಬಟ್ ಲೈವ್ ಆಗಿ ನಾನೇ ಕಿತ್ತು ಅದನ್ನು ಕಟ್ ಮಾಡ್ತಾಯಿದ್ದೀನಿ ಅಂತಂದರೆ ನನಗೊಂಥರ ಖುಷಿ ಇರುತ್ತೆ ಸ್ನೇಹಿತರೆ. ಜೊತೆಗೆ ಅಲ್ಲಿ ಆಪಲ್ ಬೆರಿ ಗಿಡ ಇದೆ, ಆಪಲ್ ಬೆರಿನೂ ಅಲ್ಲಿದೆ ನೋಡಿ, ತೋರಿಸ್ತೀನಿ. ಅದನ್ನು ರಿಪಾರ್ಟ್ ಮಾಡಬೇಕು. ಯಾಕೆ ಅಂತಂದರೆ ಅದರಲ್ಲಿ ಇಷ್ಟೊತ್ತಿಗಾಗಲೇ ಅದು ದೊಡ್ಡ ಗಿಡ ಆಗಬೇಕಾಗಿತ್ತು, ತುಂಬ ಕಾಯಿ ಬಿಡ್ತಾಯಿತ್ತು. ಒಂದಷ್ಟು ಗಿಡನೂ ಕೂಡ ಅದಕ್ಕೆ ಅವಕಾಶ ಸಾಕಾಗ್ದೇ ಇದಾಗ್ತಿದೆ. ಇದನ್ನು ಕೂಡ ಒಂಚೂರು ರಿಪಾರ್ಟ್ ಮಾಡಿ ಒಂಚೂರು ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ತೀನಿ. ಬನ್ನಿ, ಕೊನೆ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬರಲಿ, ಅವರೆಲ್ಲ ಬಂದ ಮೇಲೆ ಯಾವ ಥರ ರಿಪಾರ್ಟ್ ಮಾಡ್ತಾರೆ ಏನು ಅಂತ ಅನ್ನೋದನ್ನು ಆದರೆ ವಿಡಿಯೋ ಮಾಡ್ತೀನಿ. ಇಲ್ಲಾಂದರೆ ಫೈನಲ್ಲು ಸಂಜೆಗೆ ಹೆಂಗೆಲ್ಲ ಕೆಲಸಗಳಾಯಿತು ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ. ಬಿಸಿಲು ನೋಡಿ, ಬಿಸಿಲು ಬರ್ತಿದೆ, ಮಳೆ ಬರ್ತಿದೆ, ಬಿಸಿಲು ಬರ್ತಿದೆ, ಮಳೆ ಬರ್ತಿದೆ. ಈ ಗಾರ್ಡನ್ ಕೆಲಸನೇ ಇವತ್ತು ಇಡೀ ದಿನ ಆಗುತ್ತೆ. ಕೆಳಗಡೆನೂ ಒಂದಷ್ಟು ಗಿಡಗಳು ಅದೆಲ್ಲ ಕಸ ಎಲ್ಲ ತೆಗಿಬೇಕು. ಅಲ್ಲಿ ನೋಡ್ಬೋದು ನೀವು, ಗುಲಾಬಿ ಗಿಡಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಕಳೆ ಬೆಳ್ಕೊಂಡಿದೆ ಅಲ್ಲಿ ನೋಡಿ. ಅದನ್ನು ಸಹಿತ ಎಲ್ಲ ತೆಗಿಬೇಕು. ಅದರಲ್ಲಿ 1-2 ಗುಲಾಬಿ ಗಿಡಗಳು ಹೋಗಿದ್ದಾವೆ. ಅದನ್ನು ತೆಗೆದು ಅದಕ್ಕೆ ಬೇರೆ ಗಿಡಗಳನ್ನ ಹಾಕ್ತೀನಿ ಸ್ನೇಹಿತರೆ. ನಾನು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಚಾಕು ತಗೋಬ, ಒಂಚೂರು ಸಾಲ್ಟ್ ತಗೋಬ, ಅಂಕಲ್ಗೆ ಒಂಚೂರು ಕಟ್ ಮಾಡ್ಕೊಡ್ತೀನಿ. ಒಳಗಡೆ ರೋಗ ಅಲ್ಲ, ಅದು ಒಳಗಡೆ ರೆಡ್ ಕಲರ್, ಅದು ಇಲ್ಲೇ ಕಟ್ ಮಾಡು. ಈಗ ಅಮೂಲ್ಯನೇ
ಹಣ್ಣನ್ನು ಕಟ್ ಮಾಡ್ತಾ ಇದ್ದಾಳೆ. ಒಳಗಡೆ ಬೀಟ್ರೂಟ್ ಕಲರ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಅಂದರೆ ಅವರು ಗಿಡ ಕೊಡಬೇಕಾದ್ರೆ ಹಂಗೆ ಹೇಳ್ಬಿಟ್ಟೆ ಕೊಟ್ಟಿದ್ದಿದ್ದು. ಅಂದರೆ ಒಳಗಡೆ ಲೈಟ್ ಪಿಂಕ್ ಕಲರ್ ಇಲ್ಲಿತ್ತು, ಆದ್ರೂ ನಾಟ್ ಬ್ಯಾಡ್, ತುಂಬಾ ಚೆನ್ನಾಗಿತ್ತು, ಸ್ವೀಟಾಗಿತ್ತು ಹಣ್ಣು ಮಾತ್ರ. ಶಿವಣ್ಣವರು ಫಸ್ಟ್ ಟೈಮ್ ನಮ್ಮ ಗಾರ್ಡನ್ ಹಣ್ಣನ್ನು ತಿಂದಿದ್ದು, ಅಂದರೆ ನಾವು ಸುಮಾರು ಹಣ್ಣುಗಳನ್ನ ತಿಂದಿದ್ದೀವಿ, ಅವರು ಫಸ್ಟು ಹಣ್ಣನ್ನು ತಿಂತಾ ಇರೋದು. ಭಾಳ ಖುಷಿಪಟ್ಟರು, ತುಂಬ ಚೆನ್ನಾಗಿದೆ ಅಕ್ಕ, ಎಷ್ಟು ಸ್ವೀಟ್ ಇದೆ ನೋಡಿ ಅಂತ ನಂಗೆ ಹೇಳ್ತಾಯಿದ್ರು. ಮತ್ತು ಕೆಮಿಕಲ್ ಏನು ಹಾಕ್ದೇ ಬೆಳೀತಾ ಇರೋ ಹಣ್ಣುಗಳಲ್ವ, ಅದಕ್ಕೆ ಎಷ್ಟು ರುಚಿ ಇದೆ ಅಂತ ನಂಗೆ ಹೇಳ್ತಾಯಿದ್ರು ಸ್ನೇಹಿತರೆ. ಮತ್ತು ಇನ್ನೊಂದೇನು ಅಂದರೆ ಅಮೂಲ್ಯನಿಗೆ ಗಿಡದಲ್ಲಿ ಬಿಡುವಂಥ ಹಣ್ಣುಗಳನ್ನ ಹಾರ್ವೆಸ್ಟ್ ಮಾಡೋದು ಮತ್ತು ಕಟ್ ಮಾಡೋದು ಅಂದರೆ ಭಾಳ ಇಷ್ಟ ಅವಳಿಗೆ. ಹಾಗಾಗಿ ಅವಳೇ ಕಟ್ ಮಾಡ್ತಾಯಿದ್ಲು. ಮತ್ತು ಚಿಲ್ಲಿ ಪೌಡ್ರು, ಸಾಲ್ಟ್ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಹಾಕಿ ಕೊಟ್ಟಳು. ಸೂಪರಾಗಿತ್ತು ಮಾತ್ರ. ಸಿಹಿ, ಉಪ್ಪು, ಖಾರ ಮೂರೂ ಮಿಕ್ಸ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅಷ್ಟು ರುಚಿಯಾಗಿತ್ತು. ಒಟ್ನಲ್ಲಿ ನಾವು ಗಾರ್ಡನ್ ಕ್ಲೀನ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ರೀತಿ ಹಣ್ಣುಗಳು ನಮಗೆ ಸಿಗ್ತಾ ಇರುತ್ತೆ, ತಿಂತಾ ಇರ್ತೀವಿ ಸ್ನೇಹಿತರೆ ನಾವು. ಬೆಳಗ್ಗೆಯಿಂದ ಇಷ್ಟೊತ್ತಾಯಿತು ನೋಡಿ, ಫುಲ್ ಇದೆಲ್ಲ ಎಷ್ಟು ಗಲೀಜಾಗಿತ್ತು ಅಂದರೆ ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಒರೆಸಿ, ಇಲ್ಲೇ ಸಾಫ್ಟ್ನರು ಕೂಡ ಇಲ್ಲೇ ಇಟ್ಕೊಂಡಿದ್ದೀವಿ ನಾವು, ಅದನ್ನು ಕ್ಲೀನ್ ಮಾಡಿ ನೋಡಿ. ದ್ರಾಕ್ಷಿ ಬಳ್ಳಿ ಎಲ್ಲ ನೀಟಾಗಿ ತೆಗೆದು ಸುತ್ತಿ ಅದನ್ನೆಲ್ಲ ಕಟ್ಟಿ ಹಿಂಗೆ ಮೇಲೆ ಹಾಕಿದ್ದಾರೆ, ಮೇಲೆ ಹಬ್ಸಿದ್ದಾರೆ. ಆ್ಯಪಲ್ ಬೆರಿ ಗಿಡನ ನಾನು ಈ ಡ್ರಮ್ಗೆ, ಅಂದರೆ ಚಿಕ್ಕದು ಡ್ರಮ್ಗೆ, ಇದು 250 ಲೀಟ್ರೇನೋ ಅನಿಸುತ್ತೆ ನೀರು ಡ್ರಮ್ ಇದು, ಇದಕ್ಕೆ ಶಿಫ್ಟ್ ಮಾಡಾಯಿತು. ಆಮೇಲೆ ಅಲೋವೆರಾ ಗಿಡನ ಇಲ್ಲಿ ಮೇಲ್ಗಡೆ ತೆಗೆದು ಇಲ್ಲಿ ಹಿಂಗೆ ಇಟ್ಟಿದ್ದೀನಿ. ಸಂಪಿಗೆ ಗಿಡನ, ಆ್ಯಪಲ್ ಬೆರಿ ಗಿಡ ಇದ್ದಂಥ ಟಬ್ಗೆ ಸಂಪಿಗೆ ಗಿಡ ಹಾಕಿದ್ದೀನಿ. ಇನ್ನು ಉಳಿದವಕ್ಕೆಲ್ಲದಕ್ಕೂ ಒಂದೊಂದು ಸ್ವಲ್ಪ ಕೆದಕಿ ಮಿಕ್ಸ್ ಮಾಡಿರೋ, ಗೊಬ್ಬರ ಮಿಕ್ಸ್ ಮಾಡಿರೋ ಮಣ್ಣು ನೋಡಿ, ಶುಂಠಿಗೂ ಎಲ್ಲ ಹಾಕಿದ್ದೀನಿ. ಇಲ್ಲಿ ನೋಡಿ, ಎಲ್ಲ ಶುಂಠಿ ಗಿಡಗಳೆಲ್ಲ ಮೊಳಕೆ ಬಂದಿದ್ದಾವೆ ಒಂದಷ್ಟು. ಈ ದ್ರಾಕ್ಷಿ ಬಳ್ಳಿಗೂ ಮಣ್ಣೆಲ್ಲ ಒಂದು ಸ್ವಲ್ಪ ತೆಗೆದು, ಹಳೆ ಮಣ್ಣು ತೆಗೆದು ಮತ್ತೆ ಹೊಸ ಮಣ್ಣನ್ನು ಹಾಕಿರೋಂಥದ್ದು. ಡ್ರ್ಯಾಗನ್ ಫ್ರೂಟು ಮೇಲ್ಗಡೆ ಇತ್ತು, ಡ್ರ್ಯಾಗನ್ ಫ್ರೂಟ್ ಗಿಡನ ಮೇಲ್ಗಡೆ ಅಲ್ಲಿಟ್ಟಿದ್ದೆ ನಾನು, ಅಂದರೆ ಅಲ್ಲಿ ಮೇಲ್ಗಡೆ ಇಟ್ಟಿದ್ದೆ. ಅದು ಯಾಕೋ ಹತ್ರ ವರ್ಷ ಆಗ್ತಿದೆ, ಆದ್ರೂ ಯಾಕೋ ಹಣ್ಣು ಬರೋ ಥರ ಕಾಣಿಸ್ತಾ ಇರಲಿಲ್ಲ. ಹೈಬ್ರಿಡ್ ಗಿಡ ಅದು, ಅದಕ್ಕೆ ಶಿವಣ್ಣವ್ರು ತೆಗೆದು ಇಲ್ಲಿ ಇಟ್ಟವ್ರೆ ಅದನ್ನು. ಅದು ಬಳ್ಳಿ ಬಗ್ಗಿದ್ರೆ ಹಂಗೇ ಕೆಳಗಡೆ ಬಗ್ಲಿ ಅಂತ ಅಂದ್ಬಿಟ್ಟು ಹಿಂಗೆ ಇಟ್ಟವ್ರೆ. ಸೋಲಾರ್ ಪಕ್ಕದಲ್ಲೇ ಇಟ್ಟವ್ರೆ, ಅದೇ ಒಂಚೂರು ಸೈಡ್ಗೆ ಇಟ್ಟವ್ರೆ. ಇದಕ್ಕೆಲ್ಲ ನೋಡಿ, ಇದಕ್ಕೂ ಎಲ್ಲ ಸ್ವಲ್ಪ ಮಣ್ಣು ಕೆದಕಿ ಗೊಬ್ಬರ ಮಿಕ್ಸ್ ಮಾಡಿರೋ ಮಣ್ಣುಗಳೆಲ್ಲನೂ ಇದಕ್ಕೆಲ್ಲನೂ ಹಾಕಿದ್ದಾಯಿತು. ಮತ್ತು ಇದಕ್ಕೂ, ಮಾವಿನ ಗಿಡಕ್ಕೂ ಸ್ವಲ್ಪ ಮಣ್ಣು ಹೆಚ್ಚಿ ಗೊಬ್ಬರದ್ದು ಹಾಕಿದ್ದೀವಿ. ಮತ್ತು ಇಲ್ಲಿ ನಾನು ಇದು ರಾಮಫಲ ಗಿಡನ ಇದಕ್ಕೂ ಅಂದರೆ 2 ಡ್ರಮ್ ಇಟ್ಟಿದ್ದೆ ನಾನು, ಅದೇ ಡ್ರಮ್ಗೆ ರಾಮಫಲ ಗಿಡನೂ ಹಾಕಿದ್ದೀನಿ. ಹಾಕ್ಬಿಡೋಣ, ದೊಡ್ಡದಕ್ಕೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ. ಮತ್ತೆ ಅದನ್ನು ರಿಪೋರ್ಟ್ ಮಾಡೋದೇನು ಬೇಡ ಅಂದ್ಬಿಟ್ಟು. ಇನ್ನು ಉಳಿದಂತೆ ಎಲ್ಲ ಗಿಡನೂ ನೋಡಿ, ಇಲ್ಲೊಂದು ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನ ಇಲ್ಲೊಂದು ಇಟ್ಟಿದ್ದೀವಿ. ಅದನ್ನೊಂಚೂರು ಈ ಕಡೆ ಸರಿಸ್ಬೇಕು, ಆಮೇಲೆ ಸರಿಸ್ತೀನಿ ನಾನು. ಈಗ ಸದ್ಯಕ್ಕೆ ಅವ್ರಿಗೆ ಗೊತ್ತಿರುವಂಗೆ ಇಟ್ಟವ್ರೆ ಸ್ನೇಹಿತರೆ. ಇದು ಜಮನೆರಳೆ ಗಿಡ, ಇದು ವೈಟೋ ಅಥವಾ ಬ್ಲೂನೋ ಅಂತ ಗೊತ್ತಾಗ್ತಾಯಿಲ್ಲ. ಒಟ್ಟು 2 ಗಿಡ ತಂದಿದ್ದೆ ನಾನು, ವೈಟು ಬ್ಲೂ 2 ತಂದಿದ್ದೆ. ಅದರಲ್ಲಿ ಒಂದು ಗಿಡ ಒಣಗೋಯ್ತು, ಇನ್ನೊಂದು ಗಿಡ ಚೆನ್ನಾಗಿ ಬಂದಿದೆ. ಇದನ್ನು ಇಲ್ಲಿ ಇಟ್ಟಿದ್ದೀನಿ, ಅದಕ್ಕೂ ಕೂಡ ಮಣ್ಣೆಲ್ಲನೂ ಹಾಕಿದ್ದೀನಿ. ಇದನ್ನು ಒಂದು ಸ್ವಲ್ಪ ಇಲ್ಲಿ ಚೇಂಜ್ ಮಾಡಿದೆ ನಾನು. ಇಲ್ಲಿ ಕೆಳಗಡೆ ಚಿಕ್ಕ ಗಿಡಗಳನ್ನ ಇಟ್ಕೊಂಡು, ಅಂದರೆ ದೊಡ್ಡ ಗಿಡನೂ ಇತ್ತು. ಇಲ್ಲಿ ರೆಡ್ ಸೀಬೆ ಗಿಡನೂ ಇಲ್ಲಿತ್ತು, ನಿಮಗೆ ಗೊತ್ತಿದ್ದಂಗೆ. ಅದನ್ನು ಕಟ್ಟೆ ಮೇಲೆ ಇಟ್ಟಿದ್ದೀನಿ. ಮತ್ತು ಕಿವಿ ಫ್ರೂಟ್ ಗಿಡನ ಆ ಕಡೆಗೆ ಇಡಿಸಿ, ಅಂದರೆ ಅದು ಫುಲ್ ಬಳ್ಳಿ, ಅಂದರೆ ಬ್ರಾಂಚಸ್ ಎಲ್ಲ ಜಾಸ್ತಿ ಬಂದಿದೆಯಲ್ಲ, ಹಂಗಾಗಿ ಗೋಡೆ ಮೇಲೆ ಕೂತ್ಕೊಳ್ಳುತ್ತೆ ಅದು ಬ್ರಾಂಚಸ್ ಅಂದ್ಬಿಟ್ಟು ಆ ಕಡೆಗೆ ಇಡಿಸಿದ್ದೀನಿ. ಮತ್ತು ಮೋಸಂಬಿ ಗಿಡ, ರೆಡ್ ಮೋಸಂಬಿ ಗಿಡ, ಇದು ಹೂವು ಬರ್ತಿದೆ ಅಂತ ತೋರಿಸಿದೆ ನೋಡಿ, ಅಲ್ಲಿ ಕಾಣಿಸ್ತಿದೆ ನೋಡಿ ಹೂವು. ಹಾಗಾಗಿ ಇದನ್ನು ಮಧ್ಯಕ್ಕೆ ಇಟ್ಟಿದ್ದೀನಿ. ಇದು ಪನ್ನೀರ್ ಆ್ಯಪಲ್ಲು ಗಿಡ. ಇದು ಅಂದರೆ ನಾನು ಆರೆಂಜ್ ಗಿಡನೇ ಸುಮಾರು, ಟೇಬಲ್ ಆರೆಂಜು 2-3 ಗಿಡ ಹಾಕಿದ್ದೀನಿ. ಮಾಮೂಲಿ ಆರೆಂಜ್ ಗಿಡನೇ ನಾನು ಸುಮಾರು ವೆರೈಟಿ ಹಾಕಿದ್ದೀನಿ, ಒಂದು 3-4 ಥರದ್ದು ಹಾಕಿದ್ದೀನಿ ಸ್ನೇಹಿತರೆ. ಇಲ್ಲೆಲ್ಲ ಇವಾಗ ಇದು ನೋಡ್ಬೋದು, ಜರಿ ಗಿಡ ನಾನು ಕಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಹೂ ಬರ್ತಿದೆ. ಇಲ್ಲಿ ನೋಡಿ, ಸಣ್ಣ ಸಣ್ಣ ಕೌಡೇನು ಬಂದಿದೆ, ಆ ಕೌಡಲ್ಲೇ ಹೂಗಳು ಕಚ್ತಾ ಇದ್ದಾವೆ. ಇಲ್ಲಿ ನೋಡಿ,
ತುಂಬ ಚೆನ್ನಾಗಿ ಬರ್ತಿದೆ ಸ್ನೇಹಿತರೆ. ಇದನ್ನು ಕೂಡ ಅಷ್ಟೇ ಇಲ್ಲಿಟ್ಟಿದ್ದೆ, ಅಂಜೂರದ ಗಿಡ ಇಲ್ಲಿಟ್ಟಿದೆ. ಅವ್ರು ಬೇಡ ಇಲ್ಲಿರಲಿ ಅಂದ್ಬಿಟ್ಟು ಇಲ್ಲಿ ತೆಗೆದು ಇಟ್ಟಿದ್ದಾರೆ. ನೋಡೋಣ ಚೆನ್ನಾಗಿ ಬರುತ್ತಾ ಅಂತ. ಇದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ನಾನು ಇದನ್ನು ಕಸಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಕಸಿ ಮಾಡಿದ್ರೆ ಬರುತ್ತೋ ಏನೋ ಗೊತ್ತಿಲ್ಲ, ಮಾಡೋಣ ಅಂತ. ಇದು ಬನಾನಾ ಮ್ಯಾಂಗೋ, ಇದನ್ನು ಇಲ್ಲಿಟ್ಟಿದ್ದೀನಿ. ಓವರಾಲು ಮೇಲ್ಗಡೆ ಇದನ್ನು ಈ ರೀತಿ ಅಡ್ಜಸ್ಟ್ ಮಾಡಿದ್ದೀನಿ, ನೋಡ್ಬೋದು. ಈ ರೀತಿ ಮಾಡಿದ್ದೀನಿ. ತೊಳೆದಿದ್ದು ಆಯಿತು. ಅಯ್ಯೋ ಯಪ್ಪ ಎಷ್ಟು ಗಲೀಜಾಗಿತ್ತು ಅಂದರೆ ನಾನು ಇವತ್ತಾಗತ್ತಾ ಮುಗೀತಾ ಅಂತ ನಾನು ಅಂದ್ಕೊಂಡೆ. ಇನ್ನು ಕೆಳಗಡೆ ಎಲ್ಲನೂ ಗಿಡದಲ್ಲಿರುವಂಥ ಒಂದಷ್ಟು ಗಲೀಜು ಕಸಗಳನ್ನೆಲ್ಲನೂ ತೆಗ್ದವ್ರೆ. ನೋಡಿ, ಇದು ಹಿಂಗೆ ಕಾಣಿಸ್ತಾ ಇದೆ. ಈ ಕಡೆಯಿಂದ ಈ ಪಾಟ್ಗಳು ಹಿಂಗೆ ಕಾಣಿಸ್ತಾ ಇದೆ, ಇಲ್ಲಿ ನೋಡ್ಬೋದು. ಇಷ್ಟು ಕ್ಲೀನಾಗಿದೆ ಸ್ನೇಹಿತರೆ. ಇನ್ನು ಕೆಳಗಡೆ ಇದನ್ನು ತೊಳಿಬೇಕು. ಜೊತೆಗೆ ಕೆಳಗಡೆ ನಮ್ಮ ಎಂಟ್ರೆನ್ಸಲ್ಲಿ ಗೇಟ್ ಹತ್ರ ತುಳಸಿ ಕಟ್ಟೆ ಹತ್ರ ಸುತ್ತ ಬೆಳ್ಕೊಂಡಿದೆಯಲ್ಲ, ಆ ಗಲೀಜೆಲ್ಲನೂ ಕ್ಲೀನ್ ಮಾಡ್ತಿದ್ದಾರೆ ಶಿವಣ್ಣವರು. ಅಂದರೆ ನಾನು ಅವರು ಮಾಡುವಾಗ ಹಂಗೂ ಕೇಳಿದೆ, ಅಣ್ಣ ವಿಡಿಯೋ ಮಾಡಲಾ ಅಂತ. ಅವರು ಏನೂ ಹೇಳಲಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ. ಹಾಗಾಗಿ ಎಲ್ಲ ಮುಗಿದ ಮೇಲೆ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ. ಇಷ್ಟಾಗಿದೆ. ಈ ಕೆಳಗಡೆ ಅದೆಲ್ಲ ಕ್ಲೀನ್ ಮಾಡಲಿ, ಆಮೇಲೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಕ್ಲೀನೆಲ್ಲ ಆದಮೇಲೆ ಆಮೇಲೆ ಅವ್ರು ಹೋದ್ಮೇಲೆ ನಾನು ಮತ್ತೆ ವಿಡಿಯೋನ ಮಾಡ್ತೀನಿ. ಆವಾಗ ನೋಡೋರಂತೆ ಕೆಳಗಡೆ ಯಾವ ಥರ ಕ್ಲೀನ್ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಇದೆಲ್ಲ ಪೂರ್ತಿ ಒಣಗೋಗಿರುವಂಥ ಗುಲಾಬಿ ಗಿಡಗಳನ್ನೆಲ್ಲನೂ ತೆಗೆದು, ಈ ಗುಲಾಬಿ ಗಿಡದಲ್ಲಿ ಫುಲ್ಲು ಗಲೀಜಿತ್ತು. ಅಂದರೆ ಎಲ್ಲ ಹುಲ್ಲು ಬೆಳ್ಕೊಂಡ್ಬಿಟ್ಟಿತ್ತು, ವೇಸ್ಟ್ ಗಿಡಗಳು. ಅದನ್ನೆಲ್ಲನೂ ತೆಗೆದು ಮಣ್ಣೆಲ್ಲ ಕೆದಕಿ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ನಂಗೆ ನಿಜ ಅವರಿರೋದು ಮತ್ತು ಕರೆದ ತಕ್ಷಣ ಬಂದು ಮಾಡಿಕೊಡೋದು ಎಷ್ಟೋ ಹೆಲ್ಪ್ ಆಗುತ್ತೆ ನಿಜವಾಗ್ಲೂ. ಸುಸ್ತಾಯಿತು ನನಗೆ. ಈಗ ಕೆಳಗಡೆ ಇಳಿದು ಬಂದಲ್ಲ, ಮೇಲ್ಗಡೆ ಎಲ್ಲ ತೊಳೆದ್ಬಿಟ್ಟು ತೊಳಿಬೇಕು. ಕರೆಂಟ್ ಹೊಟ್ಟೋಯ್ತು ಅಷ್ಟರಲ್ಲಿ. ಇದಿಷ್ಟೂ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಫುಲ್ಲು ಹುಲ್ಗಳೆಲ್ಲನೂ, ವೇಸ್ಟ್ ಹುಲ್ಗಳು ಗಲೀಜುಗಳೆಲ್ಲನೂ ಇತ್ತು, ಅದೆಲ್ಲನೂ ತೆಗೆದು. ಮತ್ತು ಇಲ್ಲಿ ನೋಡ್ಬೋದು, ಅಲ್ಲಿ ನಾನು ಇಟ್ಟಿದ್ದೆ ಮಾವಿನ ಗಿಡನೂ ಮತ್ತು ಬ್ಲೂಬೆರಿ ಗಿಡ ಅಲ್ಲಿಟ್ಟಿದ್ದೆ ನಾನು. ಅದನ್ನ ತೆಗೆಸಿ ಇಲ್ಲಿ ಇಡಿಸ್ದೆ. ಯಾಕೆಂದರೆ ಗಾಳಿ ಬಡ್ತಕ್ಕೆ ತುಂಬಾ ಗಾಳಿ ಬಡ್ತಕ್ಕೆ ಹೂವೆಲ್ಲ ಉದುರೋಯ್ತಾಯಿತ್ತು. ಹಾಗಾಗಿ ಇಲ್ಲಿ ಇಡಿಸಿದ್ದೀನಿ ನಾನು. ಅಂದರೆ ಇಲ್ಲೂ ನಾನು ಒಂಥರ ಕಟ್ಟೆ ಥರ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಒಂದೇ ಒಂದು ಬ್ಲೂಬೆರಿ ಬಿಟ್ಟಿರೋಂಥದ್ದನ್ನು. ಅಲ್ಲಿ ಗಾಳಿ ಬಡ್ತಕ್ಕೆ ಸಿಕ್ಕಾಬಟ್ಟೆ ಬಿಟ್ಟ ಹೂಗಳೆಲ್ಲವೂ ಉದುರಿ ಹೋಗ್ತಾಯಿತ್ತು. ಹಾಗಾಗಿ ಒಂದೇ ಒಂದು ಬಿಟ್ಟೈತೆ ನೋಡಿ, ಕಡೆಯಿಂದ ಹಂಗೆ ಕಾಣಿಸುತ್ತೆ. ಒಂಥರ ಖುಷಿಯಾಗುತ್ತೆ ಸ್ನೇಹಿತರೆ. ಏನಾದರೂ ಆಗಲಿ, ನಾವು ಬೆಳೆದಿರುವಂಥ ಗಿಡಗಳು ಚೆನ್ನಾಗಿ ಹಾಕಿರುವಂಥ ಗಿಡಗಳು ಚೆನ್ನಾಗಿ ಬೆಳೀತಿದ್ದಾವೆ ಅಂತ ಅಂದರೆ ಖುಷಿಯಾಗುತ್ತೆ. ಈ ಕರೆಂಟ್ ಬಂದಮೇಲೆ ಮತ್ತೆ ನಾನು ಇದೆಲ್ಲ ಫುಲ್ಲು ಈ ಟೆರೆಸ್ ಎಲ್ಲನೂ ಕ್ಲೀನ್ ಮಾಡಿ ತೊಳಿಬೇಕು. ಸಾಕಾಗೋಯ್ತು ಬೆಳಗ್ಗೆಯಿಂದ. ನಿಮ್ಮೆಲ್ಲರೂ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡು ಎಷ್ಟೇ ಕಷ್ಟ ಆದ್ರೂ ವಿಡಿಯೋಗಳನ್ನ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಬನ್ನಿ, ಇಲ್ಲಿ ತೋರಿಸ್ತೀನಿ. ಚಕ್ಕೋತ ಫುಲ್ ಕಲರ್ ಚೇಂಜ್ ಆಗ್ತಾಯಿದೆ. ಪ್ರತಿ ವಿಡಿಯೋದಲ್ಲೂ ತೋರಿಸ್ತೀನಿ ನಾನು. ಏನಕ್ಕೂ ನಿಮ್ಮ ಜೊತೆಗೊಂದು ಅಪ್ಡೇಟ್ ಇರಲಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇರೋದು. ಇಲ್ಲಿ ನೋಡಿ, ಫುಲ್ ಕಲರ್ ಯೆಲ್ಲೋ ಕಲರ್ ಆಗ್ತಾಯಿದೆ. ಇದರಲ್ಲೂ ಯಾಕೂ ಗೊತ್ತಿಲ್ಲ, ಒಂದು ಕಾಯಿಗಳು ಯಾವುದೂ ಬಿಡ್ತಾಯಿಲ್ಲ. ಎಲ್ಲವೂ ಬಿಟ್ಟವೆಲ್ಲವೂ ಉದುರೋಗ್ತಾ ಇದೆ ಸ್ನೇಹಿತರೆ. ಕೆಳಗಡೆ ಇದ್ದಾವೆಲ್ಲನೂ ಇಲ್ಲಿ ತೆಗೆದು ಹಿಂಗೆ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಹಿಂಗೆ ಇದೆಲ್ಲ ಕೆಳಗಡೆ ಇದ್ದವು, ಮೇಲ್ಗಡೆ ಇಟ್ಟಿದ್ದೀನಿ. ಈಗ ಕೆಳಗಡೆ ಹೋಗ್ತೀನಿ ಬನ್ನಿ. ಎಲ್ಲ ಕ್ಲೀನ್ ಮಾಡು ಮುಗೀತು. ಶಿವಣ್ಣವ್ರು ಹೋದರು. ಈ ಕೆಳಗಡೆನೂ ವಿಡಿಯೋ ಮಾಡ್ತೀನಿ. ಅಲ್ಲೂ ನೀಟಾಗಿ ಕ್ಲೀನ್ ಮಾಡಿದ್ದಾರೆ, ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಇವಾಗ ಕೆಳಗಡೆಗೆ ಹೋಗೋದ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಈಗ 6 ಗಂಟೆ ಟೈಮು, ಸಂಜೆ 6 ಗಂಟೆ. ಇಷ್ಟೊತ್ತು ತನಕ ಆಯಿತು. ಇದೆಲ್ಲ ಅಷ್ಟು ನೀಟಾಗಿ ಎಲ್ಲನೂ ನೋಡೋದು. ಕಳೆದ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೆ ನಾನು, ತುಳಸಿ ಗಿಡದ್ದು ವಿಡಿಯೋ ಮಾಡಿದಾಗ ಎಷ್ಟು ಗಲೀಜು ಬೆಳ್ಕೊಂಡಿತ್ತು ಅಂದರೆ ಎಲ್ಲ ಪೂರ್ತಿ ತುಳಸಿ ಗಿಡನೇ, ಬೇರೆ ಏನೂ ಗಲೀಜಿಲ್ಲ. ಕಾಂಗ್ರೆಸ್ ಗಿಡನೋ ಅಥವಾ ಇನ್ನೊಂದು ವೇಸ್ಟ್ ಗಿಡನೋ ಯಾವುದೂ ಅಲ್ಲ, ಫುಲ್ ಎಲ್ಲ ತುಳಸಿ ಗಿಡನೇ ಬೆಳ್ಕೊಂಡಿದ್ದು. ಇದರಲ್ಲಿ ತಂದಿದ್ದು ವೀಳ್ಯದೆಲೆ ಗಿಡನ ಹಂಗೆ ಹಾಕ್ಬಿಟ್ಟು ಸೇಫ್ಟಿ ಮಾಡಿದ್ದಾರೆ. ಸ್ವೀಟಿ ತುಂಬ ಗಲಾಟೆ ಮಾಡ್ತಿದ್ದಾಳೆ. ವೀಳ್ಯದೆಲೆ ಗಿಡ ತಂದಿದ್ದನ್ನು ಆ ರೀತಿ ನೋಡ್ಬೋದು. ಹಂಗೆ ನೆಟ್ಬಿಟ್ಟು ಒಂದು ಕಡ್ಡಿ ಕೊಟ್ಟು ನೀಟಾಗೆಲ್ಲನೂ ಕ್ಲೀನ್ ಮಾಡಿಕೊಟ್ಬಿಟ್ಟು
ಹೋದರು ಸ್ನೇಹಿತರೆ. ಈಗ ಕರಿಬೇವಿನ ಗಿಡನೂ ನೋಡಿ ಎಲ್ಲನೂ ಬೆಳೆದು ಒಂದು ಕಡೆ ಸೇರಿಸಿ ಸ್ಟ್ರೈಟಾಗಿ ಹೋಗಲಿ ಅಂತ ಹೇಳ್ಬಿಟ್ಟು ಹಂಗೆ ನೀಟಾಗಿ ಕಟ್ಬಿಟ್ಟು ಬಿಟ್ಟಿದ್ದಾರೆ. ನಾನಿಲ್ಲಿ ಒಂದು ಎರಡೇ ತುಳಸಿ ಗಿಡನ ಬಿಡಿಸ್ಕೊಂಡೆ, ಅಂದರೆ ಪೂಜೆಗೆ ಏನಕ್ಕಾದರೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಬಿಡಿಸ್ಕೊಂಡಿದ್ದೀನಿ. ಇರಲಿ ಒಂದು 4 ಗಿಡ ಇರಲಿ ಅಂದ್ಬಿಟ್ಟು ಬಿಡಿಸ್ಕೊಂಡೆ. ಅದಾದಮೇಲೆ ಇದು ಪೇಪರ್ ಫ್ಲವರ್ ಪ್ಲ್ಯಾಂಟ್. ಇದು ಪಿಂಕ್ ಕಲರ್ದು, ಯೆಲ್ಲೋ ಕಲರು ಪಿಂಕ್ ಕಲರ್ 2 ತೊಗೊಂಬಂದಿದೆ. ಅದು ಒಂದನ್ನು ನಮ್ಮ ಸ್ವೀಟಿ ಎಲ್ಲನೂ ಪಾಟೆಲ್ಲ ಹೊಡೆದಾಕಿ ಕಿತ್ತಾಕಿ ಹಾಳು ಮಾಡಿದ್ಲು. ಇನ್ನೊಂದು ಪಿಂಕ್ ಕಲರ್ದು ಇದು ಇಲ್ಲಿ ಹಾಕಿದ್ದೀನಿ, ಅಂದರೆ ಅವ್ರ ಕೈಲೇ ಹಾಕಿಸ್ದೆ, ಶಿವಣ್ಣ ಅವ್ರ ಕೈಲೇ. ಅದು ಜಾಸ್ತಿ ಹೈಟ್ ಆಗೋದಿಲ್ಲ, ಹೈಬ್ರಿಡ್ ಗಿಡ ಇದು. ಮತ್ತು ತುಳಸಿ ಗಿಡ ನೋಡಿ, ಇವಾಗ ಮೊನ್ನೆ ನೋಡಿದಾಗ ನೀವು ಫುಲ್ ಎಲ್ಲ ಕೌಚ್ಕೊಂಡ್ಬಿಟ್ಟಿತ್ತು, ಹಂಗೆ ತುಳಸಿ ಕಟ್ಟೆನೇ ಕಾಣಿಸ್ತಿರ್ಲಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ಪೂರ್ತಿ ಕ್ಲಿಯರ್ ಆಯಿತು. ಕರಿಬೇವಿನ ಗಿಡ ನೋಡಿ ಹಿಂಗೆ ಕಾಣಿಸುತ್ತೆ. ಮುಂದೆಗಡೆನೂ ಒಂದಷ್ಟು ಗಿಡಗಳೆಲ್ಲ ಇದ್ದಾವೆ, ಅವೆಲ್ಲನೂ ಕ್ಲೀನ್ ಮಾಡಿಕೊಟ್ಬಿಟ್ಟು ಈಗ ಜಸ್ಟ್ ಹೋದರು. ಹಾಗಾಗಿ ನಾನು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಅದು ಸಾವಂತಿಗೆ ಗಿಡ ಡಬಲ್ ಕಲರು, ಒಂದು ಲ್ಯಾವೆಂಡರ್ ಕಲರು, ಇನ್ನೊಂದು ಪಿಂಕ್ ಕಲರು, ಲೈಟ್ ಪಿಂಕಲ್ಲಿ ಸಾವಂತಿಗೆ ಗಿಡ. ಅದು ಗುಲಾಬಿ ಗಿಡ ನನಗೆ ಬಿಡಿಸ್ಕೊಂಡೆ. ಉಳಿದಿದ್ದೆಲ್ಲನೂ ತೆಗೆಸ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.